ಕ್ರಾಪ್ ಸೈನ್ಸ್ ಕಂಪ್ನಿಯಿಂದ ಆಗಮಿಸಿದ್ವಿ. ನಿಮ್ಮ ತೋಟಕ್ಕೆ ವೆಲ್ಕಮ್ ಕಂಪ್ನಿದು ಕ್ಯಾಬೇಜ್ ವೆಲ್ಕಮ್ 50 ಬೆಳೆದಿದ್ದಾರೆ ಅಂತ ಗೊತ್ತಾಯಿತು. ಸರ್, ನಿಮ್ಮ ಪರಿಚಯ ಮುಖಾಂತರ ಈ ಬೆಳೆ ಬಗ್ಗೆ ಸ್ವಲ್ಪ ಅನಿಸಿಕೆಗಳು ಹೇಳ್ಕೊಡ್ತೀರಾ? ನಿಮ್ಮ ಹೆಸರು? ಗಜೇಂದ್ರ. ಸರ್, ಇದು ಯಾವ ಊರು? ಪಟ್ಟಣಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕು, ಪಟ್ಟಣಹಳ್ಳಿ, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಸರ್, ಇವಾಗ ನಿಮ್ಮ ತೋಟಕ್ಕೆ ಗಡ್ಡೆಕೋಸ್ ಕ್ಯಾಬೇಜ್ ಬೆಳೆದಿದ್ದಾರಲ್ಲ, ಇದು ಯಾವ ಕಂಪ್ನಿ ಸರ್? ಇದು ವೆಲ್ಕಮ್ ಕಂಪ್ನಿ 50 ವೆಲ್ಕಮ್ 50 ಅಂತ. ಸರ್, ನೀವು ಕ್ಯಾಬೇಜ್ ಎಷ್ಟು ವರ್ಷದಿಂದ ಬೆಳೀತಿದ್ದೀರಾ? ಒಂದು 3 ವರ್ಷದಿಂದ. ಇವಾಗ ನಮ್ದು ವೆಲ್ಕಮ್ 50 ಕ್ಯಾಬೇಜ್ ಬೆಳೀತಿದಾರಲ್ಲ, ಈ ನಿಮ್ಮ ತೋಟಕ್ಕೆ ಎಷ್ಟು ಸಸಿ ನಾಟಿ ಮಾಡಿದ್ದು? 37,000. ಈ ಬೆಳೆ ಬಗ್ಗೆ ನಿಮಗೆ ಏನು ಅನಿಸ್ತಿದೆ ಸರ್? ಚೆನ್ನಾಗಿದೆ ಸರ್. ಇದು ಗಡ್ಡೆ ಆಗಲಿ, ಶೇಪ್ ಆಗಲಿ? ಶೇಪ್ ಚೆನ್ನಾಗಿದೆ, ಗಡ್ಡೆ ಚೆನ್ನಾಗಿದೆ, ಶೈನಿಂಗ್ ಚೆನ್ನಾಗಿದೆ. ತೂಕ ಎಷ್ಟು ಬಂದಿದೆ ಸರ್? 1 ಕೆಜಿ. ಒಂದು ಕಾಲು. ಸರ್, ಇವಾಗ ನೀವು ವ್ಯಾಪಾರಸ್ಥರಿಗೆ ಮಾರಾಟ ಮಾಡಿದ್ರಲ್ಲ, ಅವ್ರು ಇದು ಈ ಬೆಳೆ ಬಗ್ಗೆ ಏನು ಹೇಳಿದ್ರು ಸರ್ ನಿಮಗೆ? ಚೆನ್ನಾಗಿ ಬೆಳೆದಿದ್ಯಪ್ಪ ಅಂತೇಳಿ ಮಾರ್ಕೆಟಾಗ ಇವಾಗ ಬಜಾರ 9-10 ಇದೆ. 7 ರೂಪಾಯಿ ಟೆನ್ನೇಜ್ ಹಂಗೆ ಇಲ್ಲೇ ಮಾರಾಟ ಅವರೇ ಮಾಡ್ಕೊಂಡು ಹೋಗ್ತಾರೆ. ಓಕೆ. ಈ ಬೆಳೆ ಬಗ್ಗೆ ನಿಮಗೆ ಮುಂದೆ ರೈತರಿಗೆ ಏನು ಹೇಳ್ಬೇಕು ಅಂತ ಇಷ್ಟಪಡ್ತೀರಿ? ಚೆನ್ನಾಗಿದೆ. ರೋಗ ಏನಂತದೇನಿಲ್ಲ, ರೋಗಕ್ಕೆ ತಡ್ಕೊಳ್ಳೋ ಕೆಪಾಸಿಟಿ ಇದೆ. ಮಾಮೂಲು ಹುಳು ಬೀಳ್ತೈತೆ, ಮಾಮೂಲು ಮದ್ದು ಹೊಡ್ಕೊಬೋದು ಅಷ್ಟೇ. ಅಷ್ಟು ಬಿಟ್ಟು ಇನ್ನೇನು ರೋಗ. ಮಳೆ ಬಂದು ಇಷ್ಟು ದಿನ ಆಯಿತು, ಒಂದು ಎಲೆ ಇದಾಗಿದೆ. ಎಲ್ಲ ರೈತರು ಬೆಳೆದಿದ್ರ ಮುಖಾಂತರ ಲಾಭ ಪಡಿಬಹುದು ಅಂತ ಹೇಳಿ.